ವರದಿ ಪ್ರಶಾಂತ್ ಎಸ್ ನಾಗ್ನೂರಿ, ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ. ಸಮಸ್ಯೆ ಭಾಳ ಐತಿ. ಬಂದಿಲ್ರಿ ನಾವೇ ನೋಡ್ರಿ ದಾರಿ ನೋಡಿ ನಾವು ಈಗ ಬಂದ್ರಿ. ಒಂದು ತಿಂಗಳಾದ್ರಿ 2 ದಿನಕ್ಕೆ ಬರ್ತಿದ್ರು ರೂಪಾಯಿ, 2 ದಿವಸಕ್ಕೆ 12 ದಿವಸಕ್ಕೆ ಬರ್ತಿದ್ರು. ಈಗ ಒಂದು ತಿಂಗಳಾದ್ರು ಬಂದಿದ್ರು. ಕುಡಿ ನೀರಲ್ಲಿ ಪದಾರ್ಥ ಆಗೈತ್ರಿ ಎಲ್ಲ ಊರಿಲ್ಲ ಊರಿಲ್ಲ ನಮ್ಮ ಊರಿಗೆ ಒಂದು ಬರೋಬ್ಬರಿ ಒಂದು ತಿಂಗಳಾಗಕ್ಕೆ ಬಂದು ನೀರಿನ ವ್ಯವಸ್ಥೆ ಸರಿಯಾಗಿದೆ. ಮತ್ತು ಯಾವುದೇ ಮೆಂಬರ್ ಅದು ಆಗಲಿ ಬಂದು ಏನು ಕೇಳೋದಿಲ್ಲ, ಏನು ಅನ್ನೋದಿಲ್ಲ. ಹಿಂಗಾದ್ರೆ ನಾವು ನೀರಿಗೆ ಏನು ಮಾಡಬೇಕು? ಕುಡಿ ನೀರನ್ನು ಸರಿಯಾಗಿಲ್ಲ. ಮೊದಲು ಎಲ್ಲ ಜನ ಆರೋಗ್ಯ ಎಲ್ಲ ಹದಗೆಡಾತೈತಿ. ಅದರೊಳಗೆ ಈ ಮಳೆ ಆಗಿ ಇಷ್ಟೆಲ್ಲ ನೀರು ಬಂದರೂ ಮಳೆ ತುಂಬ ಹರ್ಕೊಂಡು ಹೋದ್ರೂ ಊರಿಗೆ ನೀರು ಬಿಡಾತಿದಂದ್ರೆ ಇನ್ನೇನು ಮಾಡಬೇಕು ನಾವು? ಅದಕ್ಕಾಗಿ ನಾವೆಲ್ಲ ಇವತ್ತು ಪಂಚಾಯತಿಗೆ ಬಂದು ಕೇಳಕ್ಕೆ ನೀರಿನ ಪ್ರಾಬ್ಲಮ್ ಅಂತೂ ಸರ್ ಒಟ್ಟ ನಾವು ಹುಡಿದಾಗಿದೆ ನೋಡೋದೇ ಊರಾಗ ಐತೆ ರೀ. ಜಾರಕಿಹೊಳಿ ಅವ್ರು 4 ಸಲ ಆಯ್ತು ಹೋದ್ರಿ, ಇನ್ನೂ ಮಟ್ಟ ನೀರಿನ ವ್ಯವಸ್ಥೆ ಮಾಡಕ್ತಾ ಇರಲಿ. ನೀರು ಯಾವಾಗ ಬರಂಗಿಲ್ಲ ಅವಾಗ ಕೇಳೋರು. ಹೆಬ್ಬಾಳ ಹುಕ್ಕೇರಿ ತಾಲೂಕಿನ ಹೆಬ್ಬಾಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮದ ಊರಿನ ಜನತೆಗೆ ಕುಡಿಯುವ ನೀರಿನ ವ್ಯವಸ್ಥೆಯೇ ಇಲ್ಲದಂತಾಗಿದೆ. ಹೌದು ವೀಕ್ಷಕರೇ, ಗ್ರಾಮದಲ್ಲಿ ತಿಂಗಳು ಕಳೆದರೂ ಕುಡಿಯುವ ನೀರಿನ ವ್ಯವಸ್ಥೆ ಮಾಡದ ಪಿಡಿಒ ಸಾಹೇಬರು. ಗ್ರಾಮದಲ್ಲಿ ಹಲವಾರು ಸಮಸ್ಯೆಗಳು ಇವೆ, ಅಭಿವೃದ್ಧಿ ಕಾರ್ಯಗಳು ಕುಂಠಿತಗಳಾಗಿವೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಗ್ರಾಮ ಪಂಚಾಯಿತಿಗೆ ಹೆಬ್ಬಾಳ್ ಗ್ರಾಮದ ಸ್ತ್ರೀಯರೆಲ್ಲರೂ ಕಾಡಿ ಕೊಡಗಳನ್ನು ಪಂಚಾಯಿತಿ ಮುಂದೆ ಇಟ್ಟು ಪಂಚಾಯಿತಿಯ ಮುಂದೆ ಧರಣಿ ಮಾಡಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಮ್ಮ ಸಮಸ್ಯೆಗೆ ಪರಿಹಾರ ಒದಗಿಸಬೇಕೆಂದು ಆಗ್ರಹಿಸಿದ್ದಾರೆ. ವರದಿ ಪ್ರಶಾಂತ್ ಎಸ್ ನಾಗನೂರಿ, ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ.